ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಲ್ಮೇಡಾಸ್ ಕುಕಿಂಗ್ ಚಾನೆಲ್. ಸಡನ್ ಆಗಿ ಯಾರಾದರೂ ಗೆಸ್ಟ್ಗಳು ಮನೆಗೆ ಬಂದಾಗ ಒಂದು 15 ಮಿನಿಟ್ಸಲ್ಲಿ ನಾವು ಏನಾದರೂ ಒಂದು ಸ್ವೀಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಫಸ್ಟ್ ನಮಗೆ ನೆನಪಾಗೋ ಸ್ವೀಟ್ ರೆಸಿಪಿ ಅಂತಂದ್ರೆ ಅದು ಶಾವಿಗೆ ಪಾಯಸ. ಇವತ್ತು ನಾನು ಶಾವಿಗೆ ಪಾಯಸನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಶಾವಿಗೆ ಪಾಯಸ ಮಾಡ್ಕೊಳ್ಳೋದಕ್ಕೆ ಇಷ್ಟು ಪದಾರ್ಥಗಳನ್ನ ತೆಗೆದಿಟ್ಕೊಂಡಿದ್ದೀವಿ. ಇದು ಅರ್ಧ ಲೀಟರ್ ಹಾಲು, 1 ಬೌಲ್ ಶಾವಿಗೆ, 1 ಕಪ್ ಸಕ್ಕರೆ. ನೆಕ್ಸ್ಟ್ ನಾನು ಅರ್ಧ ಕಪ್ ಬಾದಾಮಿ ಪುಡಿಯನ್ನ ತಗೊಂಡಿದ್ದೀನಿ. ಸೊ ಈ ಬಾದಾಮಿ ಪುಡಿನ ನಾನು ಮನೆಯಲ್ಲೇ ಮಾಡಿದ್ದು. ಸೊ ಯಾರಿಗಾದ್ರೂ ಈ ರೆಸಿಪಿ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಬಾದಾಮಿ ಪುಡಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅರ್ಧ ಕಪ್ ಕಂಡೆನ್ಸ್ಡ್ ಮಿಲ್ಕ್ ತಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಬಾದಾಮಿ, ಗೋಡಂಬಿ, ದ್ರಾಕ್ಷಿನ ತಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ನ ಹುರ್ಕೊಳ್ಳೋದಕ್ಕೆ ತುಪ್ಪನ ತಗೊಂಡಿದ್ದೀನಿ. ಇಲ್ಲಿ ನಾನು ಹಿಮಾಲಯನ್ 100% ಪ್ಯೂರ್ ಕೇಸರಿನ ತಗೊಂಡಿದ್ದೀನಿ. ನೋಡಿ, ಇದು ಒಳಗಡೆ ಹೀಗಿರತ್ತೆ. ಇಲ್ಲಿ ನಾನು ಸ್ವಲ್ಪ ಹಾಲನ್ನ ತೆಗೆದಿಟ್ಕೊಂಡಿದ್ದೀನಿ. ಈ ಕೇಸರಿ ದಳಗಳನ್ನ ಅದ್ರಲ್ಲೇ ನೆನ್ಸಿಡ್ತೀನಿ, ಸೊ ಕಲರ್ಗೋಸ್ಕರ. ಈಗ ನಾನು ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 2 ಸ್ಪೂನ್ ತುಪ್ಪನ ಹಾಕೊಳ್ತೀನಿ. ತುಪ್ಪ ಕಾದ್ಮೇಲೆ ಸ್ವಲ್ಪ ಗೋಡಂಬಿನ ಹುರ್ಕೊಳ್ತೀನಿ, ಹಾಗೆ ದ್ರಾಕ್ಷಿನೂ ಹುರ್ಕೊಂಡು ಎತ್ಕೊಳ್ತೀನಿ. ಇದಾದ್ಮೇಲೆ ನಾನು ಶಾವ್ಗೆನ ರೋಸ್ಟೆಡ್ ತಗೊಂಡಿದ್ದೀನಿ. ಸ್ವಲ್ಪ ಅದನ್ನು ಕೂಡ ಹುರ್ಕೊಳ್ಳೋಣ. ಇಲ್ಲಿ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. 1 ಲೋಟ ನೀರನ್ನ ಹಾಕೊಳ್ತೀನಿ. ನೀರು ಕುದಿ ಬಂದ್ಮೇಲೆ ನಾವೇನು ಹುರಿದಿಟ್ಕೊಂಡಿರೋ ಶಾವ್ಗೆನ ಅದಕ್ಕೆ ಹಾಕೊಂಡು ಒಂದು 60% ನಾವು ಕುಕ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಶಾವ್ಗೆ 60% ಕುಕ್ ಆಗಿದೆ. ಇದಕ್ಕೆ ನಾನು ಅರ್ಧ ಲೀಟರ್ ಹಾಲನ್ನ ಹಾಕೊಳ್ತಾ ಇದ್ದೀನಿ. ಈಗ ಹಾಲು ಚೆನ್ನಾಗಿ ಕುದಿ ಬರ್ಬೇಕು. ಒಂದ್ ಸ್ವಲ್ಪ ಹಾಲಲ್ಲೂ ಕೂಡ ಶಾವ್ಗೆ ಕುಕ್ ಆಗ್ಬೇಕು. ನೆಕ್ಸ್ಟ್ ನಾವು ಹಾಲಿಗೆ ಅರ್ಧ ಕಪ್ ಬಾದಾಮಿ ಪೌಡರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ ಸ್ವಲ್ಪ ಕುದಿ ಬರ್ತಿದ್ದಂಗ್ಲೆ ಇದಕ್ಕೆ ಏಲಕ್ಕಿ ಪೌಡರ್ನ ಹಾಕೊಳ್ಳೋಣ. ಈಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ನಾವು ಹಾಲಲ್ಲಿ ಕಲಸಿಟ್ಕೊಂಡಿರೋ ಕೇಸರಿನ ಹಾಕೊಳ್ಳೋಣ. ಸೊ ತುಂಬಾ ಚೆನ್ನಾಗಿ ಕಲರು ಸಹ ಬರುತ್ತೆ. ನೆಕ್ಸ್ಟ್ ಇದು ಚೆನ್ನಾಗಿ ಕುಕ್ ಆಗಿ ಕಲರ್ ಬಂದ್ಮೇಲೆ ಕಂಡೆನ್ಸ್ಡ್ ಮಿಲ್ಕ್ ಅನ್ನ ಹಾಕೊಳ್ಳೋಣ. ಈ ಕಂಡೆನ್ಸ್ಡ್ ಮಿಲ್ಕ್ ಹಾಕೊಳ್ಳೋದ್ರಿಂದ ಹಾಲು ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಈಗ ಹಾಲು ಗಟ್ಟಿಯಾಗಿ ಕುದಿ ಬಂದ್ಮೇಲೆ ಇದಕ್ಕೆ ನಾವು 1 ಕಪ್ ಸಕ್ಕರೆ ಏನ್ ತಗೊಂಡಿದ್ದೀವಲ್ಲ, ಆ ಸಕ್ಕರೆನಲ್ಲಿ ನಾನು ಬರೀ ಅರ್ಧ ಕಪ್ ಮಾತ್ರ ಸಕ್ಕರೆ ಹಾಕೊಳ್ತೀನಿ. ಯಾಕೆ ಅಂತಂದ್ರೆ ಈಗ ಬಾದಾಮಿ ಪುಡಿನಲ್ಲಿ ಅದರಲ್ಲಿ ಒಂದು ಸ್ವಲ್ಪ ಸಕ್ಕರೆ ಇರುತ್ತೆ, ಅಂಡ್ ಕಂಡೆನ್ಸ್ಡ್ ಮಿಲ್ಕ್ ಅಲ್ಲೂ ಕೂಡ ಸಕ್ಕರೆ ಇರುತ್ತೆ. ಸೊ ಹಾಗಾಗಿ ನಾನು ಸಕ್ಕರೆನ ಬರೀ ಅರ್ಧ ಕಪ್ ಮಾತ್ರ ಹಾಕೊಳ್ತೀನಿ. ನೆಕ್ಸ್ಟ್ ನಾವು ಇದಕ್ಕೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಟ್ಬಿಡೋಣ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕಲರು ಬಿಟ್ಟಿದೆ ಅಂಡ್ ಚೆನ್ನಾಗೂ ಕುದ್ದಿದೆ. ಈಗ ಇದನ್ನ ಸ್ಟವ್ನ ಆಫ್ ಮಾಡಿಬಿಟ್ಟು 1 ಅವರ್ ಇದು ಹಾರೋದಕ್ಕೆ ಬಿಟ್ಬಿಡ್ತೀನಿ. ನೋಡಿ, ಈಗ 1 ಅವರ್ ಆಗಿದೆ. ಸೊ ಪಾಯಸ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾನೇ ಚೆನ್ನಾಗಿ ಬಂದಿದೆ. ಈವ್ನಿಂಗ್ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ಇಲ್ಲ ಅಂದರೆ ಸ್ವೀಟ್ ಏನಾದರೂ ಕ್ರೇವಿಂಗ್ಸ್ ಆಯಿತು ಅಂತಂದರೆ ಒಂದು 15 ಮಿನಿಟ್ಸಲ್ಲಿ ಈ ಪಾಯಸನ ಮಾಡ್ಕೊಳ್ಬೋದು. ಸೊ ತುಂಬಾನು ಚೆನ್ನಾಗಿರುತ್ತೆ, ಅಷ್ಟು ಟೈಮು ಬೇಕಾಗಲ್ಲ. ನಮ್ಮ ಮನೇಲಂತೂ ಇದನ್ನ ತುಂಬಾನೇ ಇಷ್ಟಪಟ್ಟು ತಿಂದರು. ಸೊ ನಿಮಗೂ ಇಷ್ಟ ಆಗುತ್ತೆ, ಪ್ಲೀಸ್ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನೆಕ್ಸ್ಟ್ ರೆಸಿಪಿಗೋಸ್ಕರ ಕಮೆಂಟ್ ಮಾಡಿ. ಥ್ಯಾಂಕ್ ಯು.